ಅಷ್ಟೆಲ್ಲ ಟೆಕ್ನಾಲಜಿ ಇದೆಯಾ ಸರ್? ಇದೆ, ಚೈನಾದಲ್ಲಿದೆ, ಅಮೆರಿಕಾದಲ್ಲಿದೆ, ಮಿಡ್ಲ್ ಈಸ್ಟ್ ಅಲ್ಲಿ ಇದೆ. ನಮ್ಮ ದೇಶದಲ್ಲಿ ಯಾಕೆ ಇಲ್ಲ? ನಮ್ಮ ದೇಶ ಏನು ಕಡಿಮೆನಾ? ಅಮೆರಿಕಾದಲ್ಲಿರೋ ಸೈಂಟಿಸ್ಟ್ಗಳೆಲ್ಲ ಭಾರತೀಯರಿದ್ದಾರೆ. ಸೊ ವಿ ಎಕ್ಸೆಲ್, ಬಟ್ ದ ಸ್ಟೇಟ್, ದಿ ಪಾಲಿಟಿಕ್ಸ್ ಅದನ್ನ ಉಪಯೋಗ ಮಾಡ್ತಾ ಇಲ್ಲ ಅಂತೀನಿ ನಾನು. ಯಾಕೆ ನೀವು ಎಲ್ಲರೂ ನಮ್ಮ ಹತ್ರ ಓದ್ತಾರೆ, ನೀವು ಫಾರಿನ್ಗೆ ಕಳಿಸ್ಬಿಡ್ತೀರಾ ಅವ್ರನ್ನ, ಅವರೇ ಓಡ್ತಾರೆ, ನೀವು ಸಂಬಳ ಸರಿಯಾಗಿ ಕೊಡಲ್ಲ ಅಂತ. ಆದ್ರಿಂದ ಟೆಕ್ನಿಕಲಿ ಫೀಸಬಲ್ ಇದೆ, ಅದಕ್ಕೆ ಪೊಲಿಟಿಕಲಿ ಮೈಂಡ್ ಸೆಟ್ ಇರಬೇಕು, ಬ್ರಾಡರ್ ಥಿಂಕಿಂಗ್ ಇರಬೇಕು, ಅದು ಕೊರತೆ ಇದೆ ಅಂದಿದ್ದೀನಿ. ಸರ್, ಈಗ ನೆಕ್ಸ್ಟ್ ಸ್ಟೆಪ್ ನಮ್ಮ ರಾಜ್ಯ ಸರ್ಕಾರ ಏನ್ ತಗೋಬೇಕು, ಯಾವ ರೀತಿ ಸ್ಟ್ಯಾಂಡ್ ತಗೊಳ್ಬೇಕು? ಈಗ ನೆಕ್ಸ್ಟ್ ಅವ್ರು ಹೇಳೋದು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂದು. ಈಗ ಅಪಲಟ್ ಅಥಾರಿಟಿ ಆಯ್ತು, ರೆಗ್ಯುಲೇಟರಿ ಅಥಾರಿಟಿ ಆದೇಶನೂ ಆಯ್ತು, ಎರಡು ನಮ್ಮ ಕಡೆ ಇಲ್ಲ. ಈಗ ನೆಕ್ಸ್ಟ್ ಟ್ರಿಬ್ಯುನಲ್ಗೆ ತಗೊಂಡೋಗ್ಬೋದು, ಕಾವೇರಿ ಟ್ರಿಬ್ಯುನಲ್. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ತಗೊಂಡೋಗ್ತಾರೆ. ಟ್ರಿಬ್ಯುನಲ್ ಬಂದು ಜುಡಿಷಿಯಲ್ ಬಾಡಿ ಆಗುತ್ತೆ, ಸುಪ್ರೀಂ ಕೋರ್ಟ್ ಪರ್ಫೆಕ್ಟ್ಲಿ ಜುಡಿಷಿಯಲ್, ಅದು ಟೈಮ್ ಆಗುತ್ತೆ. ಅಷ್ಟೊಳಗಡೆ ಮಾನ್ಸೂನ್ ಹೋಗ್ಬಿಡುತ್ತೆ, ಮತ್ತೆ ಈಗೇನು ಸಮ್ಮರ್ ಬರುತ್ತೆ, ಮತ್ತೆ ವಿಂಟರ್ ಬರುತ್ತೆ. ಈಗ ಮಳೆಕಾಲ ಇದು, ನಾವು ಮಳೆಕಾಲದಲ್ಲಿ ಇದ್ವಿ, ಆಗಸ್ಟು ಸೆಪ್ಟೆಂಬರ್ ಮಳೆ. ಈಗ ಎಲ್ಲ ಕಡೆನೂ ಮಳೆ ಬೀಳ್ತಾ ಇದೆ. ಮಾನ್ಸೂನ್ ಹೆಂಗ್ ಬರುತ್ತೆ, ಫೇಲ್ಯೂರಾ ಸಕ್ಸಸ್ಸಾ? ಸೊ ಇದೆಲ್ಲಾನು ನೋಡ್ಬೇಕಾಗತ್ತೆ. ಇದು ಅಲ್ಟಿಮೇಟ್ಲಿ ಪ್ರಕೃತಿ ತಾನೆ. ಇಷ್ಟು ಮಳೆ ಬರುತ್ತೆ, ಬಾ ಅಂದ್ರೆ ಬಂದ್ಬಿಡುತ್ತಾ? ಇಲ್ಲ, ಹೋಗಿ ಅಂದ್ರೆ ಹೋಗ್ಬಿಡುತ್ತಾ? ಮಳೆ ಬರುತ್ತೆ, ಅದು ಹಂಗೆ ಇರುತ್ತೆ. ಅದರಲ್ಲಿ ಸೈಂಟಿಫಿಕ್ ಆಗಿ ಹೆಂಗ್ ನಾವು ಪ್ರೋಗ್ರೆಸ್ ಆಗ್ತೀವಿ, ಬೇರೆ ದೇಶಗಳಲ್ಲಿ ವಾಟರ್ ಹೆಂಗ್ ಕನ್ಸರ್ವ್ ಮಾಡ್ತಾರೆ, ನದಿಗಳನ್ನ ಹೆಂಗು ಉಪಯೋಗ ಮಾಡ್ಕೊಳ್ತಾರೆ, ಸಮುದ್ರ ನೀರನ್ನ ಹೆಂಗ್ ಉಪಯೋಗ ಮಾಡ್ಕೊಳ್ತಾರೆ, ಇದನ್ನೆಲ್ಲಾನು ನಾವು ಅನಾಲಿಸಿಸ್ ಮಾಡಿದ್ರೆ something wrong with our rulers. ಸರ್, ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು ಅಂತ ನೀವು ಹೇಳಿದ್ರಿ. ಸೊ ಮೊರೆ ಹೋದಾಗ ಅಂದ್ರೆ ಆ ಪೀರಿಯಡ್ ಅಲ್ಲಿ ಸುಪ್ರೀಂ ಕೋರ್ಟ್ ಇಂದ ಮತ್ತೆ ಆದೇಶ ಬರೋವರೆಗೂ ಕೂಡ ಅಂದ್ರೆ ನೀರ್ನ ಬಿಡದೆ ಹಾಗೆ ತಡೆದು ಹಿಡಿಬೋದಾ, ಹೇಗೆ ಅಂತ? ಏನಾಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾರೆ. ಓಕೆ. ಸುಪ್ರೀಂ ಕೋರ್ಟ್ ಹೇಳ್ತಾರೆ, ಲಾಸ್ಟ್ ಟೈಮ್ ಅವರು 24 ಕ್ಯೂಸೆಕ್ಸ್ ವಾಟರ್ ಕೊಡ್ಬೇಕಂದು ಮಾಡಿದ್ರು, ಇವ್ರು ನಮ್ಮ ಹತ್ರ ಅಷ್ಟಿಲ್ಲ ಅಂದ್ರು. ಮತ್ತೆ ಅಟ್ಲೀಸ್ಟ್ 5,000 ಕೊಡಿ ಅಂದ್ರು, ಇವ್ರು 3,000 ಕ್ಯೂಸೆಕ್ಸ್ ವಾಟರ್ ಕೊಟ್ರು. ಅದಕ್ಕೂ ಇಲ್ಲಿ ಹೋರಾಟಗಳು ಬಂತು. ಕಂಟೆಂಪ್ಟ್ ಅಂತಾರೆ, ಯಾರ ಮೇಲೆ ಕಂಟೆಂಪ್ಟ್ ಆಗ್ತೀರಾ? ಇಟ್ ಈಸ್ ನಾಟ್ ಇಂಡಿವಿಜುವಲ್. ಒಂದು ಸ್ಟೇಟ್ ಏನ್ ಕಂಟೆಂಪ್ಟ್ ಮಾಡ್ತೀರಾ? ಚೀಫ್ ಮಿನಿಸ್ಟರ್ ಜೈಲಲ್ಲಿ ಹಾಕ್ತೀರಾ, ಇಲ್ಲ ಗವರ್ನರ್ ಅನ್ನು ಚೇಂಜ್ ಮಾಡ್ತೀರಾ, ಇಲ್ಲ ಏನೋ ಡಿಸಾಲ್ವ್ ಮಾಡ್ಬಿಡ್ತೀರಾ? ನೀವು ಡಿಸಾಲ್ವ್ ಸಪೋಸ್ ಆರ್ಟಿಕಲ್ 356 ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಮತ್ತೆ ವಿಕ್ಟಿಮ್ ಆಗ್ತಾರೆ, ಅವರೇ ಗೆದ್ಕೊಂಡ್ಬರ್ತಾರೆ. ಅದಕ್ಕೆ ಎಷ್ಟು ಲಕ್ಷ ಸಾವಿರಾರು ಕೋಟಿಗಳು ಖರ್ಚು ಮಾಡಬೇಕು. ಇಟ್ಸ್ ನಾಟ್ ಕಂಟೆಂಪ್ಟ್, ಇಟ್ಸ್ ನಾಟ್ ಎ ಜುಡಿಷಿಯಲ್ ಇಶ್ಯೂ. ಜುಡಿಷಿಯರಿ ಇರೋದು ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಅಷ್ಟೇ. ಬೇರೆ ಏನು ಮಾಡೋಕ್ಕಾಗುತ್ತೆ? ಕಂಟೆಂಪ್ಟ್ ಆಯಿತು, ಕಂಟೆಂಪ್ಟು ಫೈನ್ ಹಾಕಿದ್ರೆ ಏನು ಚೀಫ್ ಮಿನಿಸ್ಟರ್ ದುಡ್ಡು ಕಟ್ತಾರ? ಇದು ತೆರಿಗೆ ದುಡ್ಡೇ ಹೋಗುತ್ತೆ, ಖರ್ಚುಗಳು ತೆರಿಗೆ ದುಡ್ಡೇ ಹೋಗುತ್ತೆ. ಸೊ ಕೋರ್ಟು, ಕಂಟೆಂಪ್ಟು, ಲೀಗಲ್ ಆಕ್ಷನು, ಮೋರ್ ದೆನ್ ದಟ್ ಯು ರಿಸಾಲ್ವ್ ಇಟ್ ಅಂಡ್ ಸೈಂಟಿಫಿಕಲಿ ಯು ಮೇಕ್ ಆಲ್ ದ ಅಟೆಂಪ್ಟ್ ಅಂತ ಹೇಳ್ತೀನಿ ನಾನು. ಸರ್, ಈಗ ಮತ್ತೊಂದು ಕಡೆ ಈಗ ಬೆಂಗಳೂರು ಅಂತ ಬಂದ್ರೆ ಬೆಂಗಳೂರಿಗೂ ಕಾವೇರಿ ನೀರು ಬೇಕು. ಬಟ್ ಈಗ ಕಾವೇರಿ ಹೋರಾಟ ಅಂತ ಬಂದಾಗ ಯೂಶ್ವಲಿ ನಾವು ನೋಡೋದು ಈ ಮಂಡ್ಯ, ಮೈಸೂರು ಭಾಗದಲ್ಲಿ ರೈತರು ಹೋರಾಟ ಮಾಡ್ತಾರೆ. ಬಟ್ ಬೆಂಗಳೂರವರು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಾರೆ. ಅಂದ್ರೆ ಹೊರ ರಾಜ್ಯದವ್ರು ಜಾಸ್ತಿ ಇದಾರಲ್ಲ, ಅದಕ್ಕೆ ಯಾಕೆ? ಇಲ್ಲ, ಇದು ಮಿಡ್ಲ್ ಕ್ಲಾಸ್ ಆಲ್ವೇಸ್ ಸೆಲ್ಫಿಶ್ ಕ್ಲಾಸ್. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ವಿಲ್ಲಾದಲ್ಲಿ ಇದ್ದಾರೆ, ಬೆನ್ಸ್ ಕಾರ್ ಇಟ್ಟಿದ್ದಾರೆ, ಆಡಿ ಕಾರ್ ಇಟ್ಟಿದ್ದಾರೆ. ದಿಸ್ ಕ್ಲಾಸ್ ವಿಲ್ ನಾಟ್ ಬಾದರ್ ಅಬೌಟ್ ಎನಿಥಿಂಗ್. ಅವ್ರ ನೀರನ್ನ ಎಲ್ಲಾನು ಅವ್ರು 5th ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಟ್ಟಿದ್ದಾರೆ. ಕಾವೇರಿ ವಾಟರ್ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಬೇಕಾಗತ್ತೆ. ಈಗ ದೊಡ್ಡ ದೊಡ್ಡ ವಿಲ್ಲಾ, ಗೇಟೆಡ್ ಕಮ್ಯುನಿಟಿ, ನೀರುದು ಅವ್ರದ್ದು ಪ್ರಾಬ್ಲಮ್ ಏನಿಲ್ಲ. ಬಟ್ ಸಾಮಾನ್ಯ ಜನರು, ಮೋಸ್ಟ್ಲಿ ಮೈಗ್ರೆಂಟ್ಸ್ ಅನ್ನೋದು ಈ ಮಣ್ಣಿಗೆ ಅಟ್ಯಾಚ್ ಆಗಬೇಕು. ಸೊ ದೇಶಕ್ಕೆ ಅಟ್ಯಾಚ್ ಆಗಬೇಕು, ಮನುಷ್ಯರಿಗೆ ಎಮೋಷನಲ್ ಆಗಿ ಅಟ್ಯಾಚ್ ಆಗಬೇಕು. ಅಲ್ಲಿ ಕಾವೇರಿ ಡೆಲ್ಟಾನಲ್ಲಿರೋ ಫಾರ್ಮರ್ಸು ಫೈಟ್ ಮಾಡ್ತಾರೆ, ಇಲ್ಲಿರೋರು ಲೈಟ್ ಮಾಡ್ತಾರೆ ಅದನ್ನೇ. ಅದು ಹಂಗೆ ಇರುತ್ತೆ. ಅದು ಇವನ್ ಚೆನ್ನೈಯಲ್ಲಿನೋ ಮಿಡ್ಲ್ ಕ್ಲಾಸ್ ಯಾವತ್ತೂ ಹೋರಾಟ ಮಾಡಲ್ಲ. ಮಿಡ್ಲ್ ಕ್ಲಾಸ್ ಇಸ್ ದಿ ಮೋಸ್ಟ್ ಸೆಲ್ಫಿಶ್ ಕ್ಲಾಸ್. ಈಗ ಕೂಲಿ ಕೊಟ್ಟಿಲ್ಲ, ಮಿಡ್ಲ್ ಕ್ಲಾಸ್ ಬಾದರೆ ಮಾಡಲ್ಲ.
ಹ್ಮ್ ಅದರಿಂದ ಮಿಡ್ಲ್ ಕ್ಲಾಸ್ ಸಿಚುವೇಶನ್ ಈಸ್ ನಾಟ್ ಕಂಡ್ಯೂಸಿವ್ ಫಾರ್ ಎನಿ ಪ್ರೊಟೆಸ್ಟ್ ಅಂತ. ಸರ್, ಈಗ ಮತ್ತೊಂದು ಕಡೆ ನಾವು ಈ ಸೆಲೆಬ್ರಿಟೀಸ್ಗಳನ್ನ ನೋಡ್ತೀವಿ. ಈಗ ಕನ್ನಡದಲ್ಲಿ ಒಂದು ಸಿನಿಮಾ ರಿಲೀಸ್ ಆದರೆ ಅದು ಹೆಚ್ಚು ಕಲೆಕ್ಷನ್ ಮಾಡೋದು ಈ ಮಂಡ್ಯ ಮೈಸೂರು ಭಾಗದಲ್ಲೇ. ಬಟ್ ಈಗ ಅಲ್ಲಿರುವಂಥ ರೈತರೇ ಹೋರಾಟಕ್ಕೆ ಇಳಿದಾಗ ಸೆಲೆಬ್ರಿಟೀಸ್ ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಇದ್ರ ಈಗ ಬಗ್ಗೆ ಸೆಲೆಬ್ರಿಟೀಸ್ ಅಂದರೆ ಬರೀ ಆ್ಯಕ್ಟಿಂಗು ದುಡ್ಡು ಅಂದರೆ ಅವ್ರು ಬರೋದಿಲ್ಲ. ಅದಕ್ಕೆ ಮೇಲೆ ಅವರಿಗೆ ಏನು ಇವ್ರು ಬೇಕು, ಫ್ಯಾನ್ಸ್ ಬೇಕಾಗುತ್ತೆ, ಅವ್ರು ಮಾತ್ರ ಬರ್ತಾರೆ. ಅದನ್ನ ಇಟ್ಕೊಂಡು ರಾಜಕೀಯ ಮಾಡೋರು ಬರ್ತಾರೆ, ಬೇರೆಯವ್ರು ಬರೋದಿಲ್ಲ. ಅವ್ರಿಗೇನು ಆಯ್ತು ಸರ್, ಆ್ಯಕ್ಟ್ ಮಾಡ್ತಾರೆ, ದುಡ್ಡು ಮಾಡ್ಕೊಳ್ತಾರೆ, ಹೋಗ್ತಾರೆ. ಪ್ರತಿ ಆ್ಯಕ್ಟ್ರು ಐಷಾರಾಮಿ ಜೀವನನೇ. ನಮ್ಮ ತಮಿಳ್ನಾಡು ಚೀಫ್ ಮಿನಿಸ್ಟ್ರಿಗೆ ಅವ್ರ ಮನೆ 200 ಕೋಟಿ, ರೋಲ್ಸ್ ರಾಯ್ ಕಾರು, ಸೂಟು, ಅರ್ಮೇನಿಯಾ ಸೂಟು, ಜಾರ್ಜೋ ಎಂಪ್ರಿಯೋ ಸೂಟು, ಕೆನಿತ್ ಕೋಲೆ ಶೂ, ಮೇಬೋ ಕ್ಲಾಸು, ಸೊ ಎಲ್ಲಾನು ಅನುಭವಿಸ್ತಾ ಇದ್ದಾರೆ. ಅವ್ರು ಬರೋದಿಲ್ಲ. ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಬಂದರು. ಯಾವ ಹೋರಾಟ ಮಾಡಿದ್ದಾರೆ ಅವರು? ಇಲ್ಲಿರೋ ನಟಿಯರು ಯಾವ ಹೋರಾಟ ಮಾಡ್ತಾರೆ? ಅವ್ರನ್ನ ಯಾರಾಗಲೂ ಉಪಯೋಗ ಮಾಡ್ಕೊಂಡು ಪ್ರೊಡ್ಯೂಸರ್ಸೇ ಇಲ್ಲಿ ಬಾರಪ್ಪ ಅಂದರೆ ಬರ್ತಾರೆ. ಈಗ ಎಲೆಕ್ಷನ್ ಟೈಮಲ್ಲಿ ಇವರಿಗೆ ದುಡ್ಡು ಕೊಟ್ಟರೆ ಬಂದು ಭಾಷಣ ಕೂಡ ಮಾಡ್ತಾರೆ, ಈ ಪಕ್ಷಕ್ಕೆ ವೋಟ್ ಆಗಿ ಅಂದು. ಅವರು ಏನು ಕನ್ಸರ್ನ್ ಹೆಂಗಿರುತ್ತೆ ಅವ್ರಿಗೆ? ದುಡ್ಡು ಮಾಡೋರಿಗೆ ಸಮಾಜದ ಮೇಲೆ ಹೆಂಗ್ ಕನ್ಸರ್ನ್ ಬರೋದಿಲ್ಲ. ಸೊ ಅವ್ರ ತಲೆನೇ ಕೆಡ್ಸ್ಕೊಳಲ್ಲ. ಅವ್ರು ಯಾರು ಈವನ್ ಪ್ರೊಫೆಷನಲ್ಸು, ಡಾಕ್ಟರ್ಸು, ಲಾಯರ್ಸು, ಎಂಜಿನಿಯರ್ಸು, ಇವ್ರು ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಎಫೆಕ್ಟ್ ಮಾಡಲ್ಲ ಅದು. ಏನು ಎಫೆಕ್ಟ್ ಆದ್ರೆ ಏನಿದೆ? ಎಲ್ಲ ಬಿಸ್ಲೇರಿ ಮನೆಯಲ್ಲಿ ಬಿಸ್ಲೇರಿ ವಾಟರ್ ಇಟ್ಕೊಳ್ತಾರೆ, ವಾಟರ್ ಪ್ಯೂರಿಫೈ ಇಟ್ಕೊಳ್ತಾರೆ, ಖರೀದಿ ಮಾಡ್ತಾರೆ. ಅಷ್ಟೊಂದು ಇನ್ಕಮ್ ಬರುತ್ತೆ. ಡಾಕ್ಟರ್ಗಳಿಗೆ ಕೆಲವ್ರಿಗೆಲ್ಲ 35 ಲಕ್ಷ ತಿಂಗಳಿಗೆ ಬರುತ್ತೆ, ಕೆಲವು ಲಾಯರ್ಗಳಿಗೆ 60 ಲಕ್ಷನೂ ಬರುತ್ತೆ, 60 ಕೋಟಿನೂ ಬರುತ್ತೆ. ಅವ್ರು ಹೌ ಡು ದೇ ಬಾದರ್ ಅಬೌಟ್ ದಿಸ್ ಅಂತ ಹೇಳ್ತೀನಿ.